ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಿಸ್ಮಾರ್ಟ್. ಫ್ರೆಂಡ್ಸ್, ಜಸ್ಟ್ ಒಂದು ಬೆಳೆದಿತ್ತು. ಇದೇನೆಂದರೆ MCCದು 15% ಕೋಟಾ ಏನು ಕೌನ್ಸಿಲಿಂಗ್ ನಡೆಸ್ತಾರಲ್ಲ ಅದರದ್ದು ಕೌನ್ಸಿಲಿಂಗ್ ಡೇಟ್ ಬಿಟ್ಟಿದ್ದಾರೆ. ಏನೇನೆಂದರೆ ಸ್ಟಾರ್ಟಿಂಗು ನಿಮಗೆ 18th 19th ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ ಅಂತೆ. 21st ನಿಮ್ಮದು ರಿಜಿಸ್ಟ್ರೇಷನ್ ಮತ್ತು ಪೇಮೆಂಟ್ ಇರುತ್ತೆ. 21st ನಿಮಗೆ 28 ತನಕ. ಅದೇ ರೀತಿ 22nd 28 ತನಕ ಚಾಯ್ಸ್ ಫಿಲ್ಲಿಂಗ್ ಇರುತ್ತೆ. ಮತ್ತು 28ಗೆ ನಿಮಗೆ ಯಾವತ್ತೇ 4 o'clockಗೆ ನಿಮಗೆ ನಿಮ್ಮದು ಲಾಕಿಂಗ್ ಪೀರಿಯಡ್ ಇರುತ್ತೆ. ಅದಾದ ತಕ್ಷಣ ಸೀಟ್ ಅಲಾಟ್ಮೆಂಟ್ ಯಾವಾಗ ಬಿಡ್ತಾರೆ ಅಂದರೆ 29th to 30 ಜುಲೈಯು ಸೀಟ್ ಅಲಾಟ್ಮೆಂಟ್ ಆಗುತ್ತಂತೆ. ರಿಸಲ್ಟು 31st ಜುಲೈಗೆ. ಅದಾದ ತಕ್ಷಣ ರಿಪೋರ್ಟಿಂಗ್ ಟು ಜಾಯ್ನಿಂಗ್ ಕಾಲೇಜ್ ಯಾವಾಗಂದರೆ 1st August 6th August. ಮತ್ತು ವೆರಿಫಿಕೇಷನ್ ಆಫ್ ಜಾಯಿಂಟ್ ಕ್ಯಾಂಡಿಡೇಟ್ ಡಾಟಾ ಬೈ ಇನ್ಸ್ಟಿಟ್ಯೂಟ್ ಯಾವಾಗಂದರೆ 7 to 8 ಅಂತ. ಫ್ರೆಂಡ್ಸ್, ಇದು ಫಸ್ಟ್ ರೌಂಡ್. ಓಕೆ, ಸೆಕೆಂಡ್ ರೌಂಡು 9th August ಸ್ಟಾರ್ಟ್ ಆಗ್ತಾರೆ. ಸೊ ಈ ಫಸ್ಟ್ ರೌಂಡ್ದು ನಿಮ್ಗೆ ಐಡಿಯಾ ಬಂತು MCC ಕೌನ್ಸಿಲಿಂಗ್ ಯಾವಾಗ ಮುಗಿತಾ ಇದೆ ಅಂತ. ಸೊ 1st August 6th August ಮುಗಿತಾ ಇದೆ. ಅದು ಜಾಯ್ನಿಂಗ್ ಆಫ್ ಕಾಲೇಜು. ಬಟ್ ನಮ್ಮ ಸ್ಟೇಟ್ದು ಫ್ರೆಂಡ್ಸ್ ಈಗ ಬೇಗ ಸ್ಟಾರ್ಟ್ ಮಾಡ್ತಾರೆ. MCC ಅವರು ಇನ್ನು NMC ಅವರು ನಮಗೆ ಇದನ್ನು ಕಳಿಸ್ತಾರೆ ಇವಾಗ ಸೀಟ್ ಮ್ಯಾಟ್ರಿಕ್ಸ್. ನಮ್ಮ ಸ್ಟೇಟ್ ಕೌನ್ಸಿಲಿಂಗು ಮೋಸ್ಟ್ ಪ್ರಾಬಬ್ಲಿ ನಮ್ಮದು August 1st ವೀಕಲ್ಲಿ ಸ್ಟಾರ್ಟ್ ಆಗೋ ಚಾನ್ಸಸ್ಸು ಭಾಳಷ್ಟಿದೆ. ಯಾಕಂದರೆ 1st August 6th August ಅದು ಜಾಯ್ನಿಂಗ್ ಆಗಿ ರಿಪೋರ್ಟಿಂಗು ಕಾಲೇಜ್ ಜಾಯ್ನ್ ಆಗೋದು. ಓಕೆ, ಕಂಪ್ಲೀಟ್ ಮುಗಿಯೋದು. ರಿಸಲ್ಟ್ ನಮ್ಮ 31st ಜುಲೈ ಬಂದರೆ ಐಡಿಯಾ ಬಂದುಬಿಡುತ್ತೆ. ಸೊ ನಮ್ಮ ಸ್ಟೇಟ್ ಅವರು ಕ್ವಿಕ್ಲಿ ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಫಸ್ಟ್ ರೌಂಡ್ ಮುಗಿದ ತಕ್ಷಣ ನಮ್ದು ಸ್ಟಾರ್ಟ್ ಮಾಡ್ತಾರೆ. ಸೊ ಮೋಸ್ಟ್ ಪ್ರಾಬಬ್ಲಿ ಫಸ್ಟ್ ವೀಕ್ ಆಫ್ ಆಗಸ್ಟು ನಮ್ಮ ಸ್ಟೇಟಲ್ಲಿ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಅವಕಾಶ ಕೊಡ್ತಾರಂತ KE ಅವರು ಅನ್ಕೋಬೋದು. ಯಾಕಂದರೆ ಇದು ಫಸ್ಟ್ ರೌಂಡ್ ಮುಗಿದ ಮೇಲೆ ನಮ್ಗೆ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದಾರಲ್ಲ MCCದು, ಅದಕ್ಕೋಸ್ಕರ. ಓಕೆ, ಸೊ ನೀವು ಫಸ್ಟ್ ವೀಕ್ಗೆ ರೆಡಿಯಾಗಿ ಓಕೆ ಆಪ್ಷನ್ ಎಂಟ್ರಿ ನೀವೆಲ್ಲ ಕಾಲೇಜ್ ಎಲ್ಲ ರೆಡಿ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್.